ಸೊ ನಾವೀಗ ಕೈ ತೊಳೆದು ಓಕೆ ಗಾಯ್ಸ್ ನಾನೇ ಊಟ ಮಾಡಿದ್ದು ಪಾರ್ವತಿ ದಾಸ್ ಕಾರ್ತಿಕ್ പേരെന്താണ് എൻ്റെ പേര് ഹാരിസ് ಅಂತ ഗോയ്സ് സാറിന്റെ പേരെന്താണ് ട്രാവലിംഗ് സാറിന്റെ പേര് ಅರುಣ್ ಸೊ ಗಾಯ್ಸ್ ನಾನೀಗ ಈ ಕೇರಳ ಒಂದು ಸೀರೀಸಲ್ಲಿ ಮೊದಲಿಗೆ ಕಾರ್ ಸಿಕ್ಕಿದ್ದು ಈ ಕಾರಲ್ಲಿ ಲಿಫ್ಟ್ ಸಿಕ್ಕಿದ್ದು ಇದೇ ಫಸ್ಟು ಓಕೆ ಬ್ರೋ ಥ್ಯಾಂಕ್ ಯು ಈಗ ಒಂದು ಮನೆ ನೋಡಿದೆ ಅಲ್ಲಿಗೆ ಹೋಗಿ ಕೇಳೋಣ ಇದೇ ಥರ ಸೇಮ್ ಇದೇ ಥರ ಹೋಗಿ ಕೇಳೋಣ ಟ್ರೈ ಮಾಡ್ತೇನೆ ಯಾವ ಥರ ಅಂತ ಗೊತ್ತಿಲ್ಲ ಟ್ರೈ ಮಾಡೋಣ ಓಕೆ ಕ್ಯಾಮ್ರಾ ಹೈಡ್ ಮಾಡೋಣ ಕ್ಯಾಮ್ರಾ ನೋಡಿದ್ರೆ ಒಂದು ಸ್ವಲ್ಪ ಇಲ್ಲಾಂದರೆ ಕೊಡ್ತೀನಿ ಅಂದ್ಬಿಡ್ತಾರೆ ಅಲ್ವಾ ಸೊ ಇಲ್ಲಿಗೆ ಹೋಗೋಣ ತುಂಬ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ವಾಟ್ ಎ ಬ್ಯೂಟಿ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮನೆ ಇದ್ದಂಗೆ ಇದೆ ಬೆಲ್ ಹೊಡೆದೆ ಯಾರೂ ಬರಲಿಲ್ಲ ಆಂಟಿ 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 ಅಂಕಲ್ ಯಾರು ಇಲ್ವಾ ಇಲ್ಲಿ ಅಮ್ಮ ನಾನು ಮೈಸೂರಿಂದ ಬರ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಊಟ ಕೊಡ್ತೀರಾ ಊಟ ಚೋರು ಹಾಂ ನಾನು ಡ್ರಾಪ್ ಕೇಳ್ತೀನಿ ಡ್ರಾಪ್ ಯೂಟ್ಯೂಬ್ ಗೊತ್ತಾ ನಿಮಗೆ ಹಾಂ ಸೊ ನಾನು ಈ ಥರ ಡ್ರಾಪ್ ಕೇಳ್ಕೊಂಡು ಟ್ರಾವೆಲ್ ಮಾಡ್ತೀನಿ ಟ್ರಾವೆಲ್ ಸೊ ದುಡ್ಡು ನಾನು ಯೂಸ್ ಮಾಡಲ್ಲ ನಾನು ಮಾಡಲ್ಲ ಬಟ್ ನಾನು ಟ್ರಾವೆಲ್ ಮಾಡ್ತೀನಿ ಲಿಫ್ಟ್ ಕೇಳ್ತೀನಿ ಟ್ರಾವೆಲ್ ಮಾಡ್ತೀನಿ ಸೊ ಹಂಗೇನೆ ನೀವು ನನಗೆ ಸ್ವಲ್ಪ ಊಟ ಕೊಡ್ತೀರಾ ಓ ಸೂಪರ್ ಅದೇ ಆ ಥರ ಏನಿಲ್ಲ ಇಷ್ಟ ಆಗುತ್ತೆ ಸ್ವಲ್ಪ ಇಷ್ಟ ಆಗುತ್ತೆ ನೀವು ಊಟ ಕೊಡ್ತೀರಾ ಹಾಗಾದರೆ ಓಕೆ ಕೊಡಿ ಸೊ ಗಾಯ್ಸ್ ಅವರು ಒಪ್ಕೊಂಡಿದ್ದಾರೆ ಸೊ ನಾನು ಈ ಥರ ಕೇಳಿದೆ ಆಯಿತಾ ಸೊ ಅಪ್ರೋಚಿಂಗ್ ಮಾಡಿದ್ದನ್ನ ಯಾವ ಥರ ಅಂತ ಬಟ್ ಅವ್ರು ಒಪ್ಕೊಂಡಿದ್ದಾರೆ ಸೊ ಈ ಥರ ಅಂತ ಹೇಳಿದೆ ಸೊ ನೋಡೋಣ ಸೊ ನಾವೀಗ ಕೈ ತೊಳೆದು ಊಟ ಮಾಡಲು ಸಿದ್ಧತೆ ಮಾಡೋಣ ಓಕೆ ನೀರು ವೇಸ್ಟ್ ಆಗ್ತಿದೆ ಗಾಯ್ಸ್ ಸೊ ಇಲ್ಲಿ 3 ಜನ ಶಾಕ್ ಆಗಿದ್ರು ಅದಾದಮೇಲೆ ಮಾತಾಡಿದೆ ಇಷ್ಟು ಸಾಕು ಸ್ವಲ್ಪ ಸಾಕು ನೋ ಅಷ್ಟು ಬೇಡ ಹಾಂ ನೋ ಹಾಂ ಹಿಂಗೆ ಊಟ ಕೊಟ್ಟವ್ರು ಇವರೆಲ್ಲ ಸೇರ್ಕೊಂಡು ಕೊಟ್ಟಿದ್ದಾರೆ ಆ ಅಜ್ಜಿ ಇದ್ರು ಅಲ್ಲಿ ಅದು ಇದು ಎರಡು ಒಂದು ಮನೆ
ಸೊ ಮಕ್ಕಳು ಹಾಯ್, ಏನು ಹೆಸರು? ಪೇರ್ ಶ್ರೀನಂದನ್. ಕಮ್ ಫ್ರೆಂಡ್. ಓಕೆ, ಟೆಲ್ ಮಿ ಯುವರ್ ನೇಮ್. പാർവതി ദാസ്. കാർത്തിക്. എത്രയാണ് പഠിക്കുന്നത്? 5. നീയോ? 4. അമ്മൂമ്മ മനസ്സിലായിട്ടാവും എനിക്ക് മലയാളം അറിയില്ല എന്ന് അല്ലേ? ഇപ്പോഴാണ് ശരിക്കും മലയാളം പറയുന്നത്. ಸೊ ನನಗೆ ಈಗ ಊಟ ಕೊಟ್ಟಿದ್ದಾರೆ ಗಾಯ್ಸ್. അമ്മൂമ്മനെ വെറുതെ പറ്റിച്ചതാ. സോ അത് എന്താ പറയണ്ടേ, ഞാൻ ഇപ്പോൾ നമ്മളെ ഭാഷയിൽ ചോദിച്ചാൽ പെട്ടെന്ന് മനസ്സിലാവും, കൊടുക്കും. അപ്പോൾ അറിയാത്തവർ ചോദിച്ചാൽ കൊടുക്കൂല ചിലപ്പം. അപ്പോൾ അതാണ് ഞാൻ അറിയാത്ത പോലെ നമ്മുടെ ഭാഷ പറഞ്ഞിട്ട് ഞാൻ പറഞ്ഞത്, അപ്രോച്ച് ചെയ്തത്. മലയാളം അറിയാം, നന്നായിട്ട് അറിയാം. ಸೊ അതുകൊണ്ട് ഞാൻ ചോദിച്ചില്ല ಎങ്ങനെ ರಿಯಾಕ್ಟ್ ചെയ്യുമെന്ന് ಅಲ್ಲೇ. ಸೊ ಬೇರೆಯವರು ಯಾವ ಥರ ಬಂದು ಕೇಳಿದ್ರೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ. ಸೊ ಈ ಅಜ್ಜಿನೇ ಗಾಯ್ಸ್ ನನಗೆ ಊಟ ಕೊಟ್ಟಿದ್ದು, ಮತ್ತು ಇಲ್ಲಿರೋ ಮಕ್ಕಳು, ಮತ್ತು ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಅವರು ಇವ್ರ ಅಜ್ಜಿ ಅನಿಸುತ್ತಲ್ಲ. ಹಾಂ ಸಾರಿ, ಅದು ನಿങ്ങളെ ಅಮ್ಮಮ್ಮ ಅಲ್ಲೇ? ಹಾಂ ಅಮ್ಮಮ್ಮ. ಓಕೆ ಗುಡ್. ಸೊ ನಾನು ಇಷ್ಟು ಬೇಡ, ಸ್ವಲ್ಪ ಇಷ್ಟು ಸಾಕು ನನಗೆ. ಹಾಂ ಅಲ್ಲ, ಬೇಡ, ವೇಸ್ಟ್ ಮಾಡೋದು ಬೇಡ ಅಂತ. ಬಟ್ ವೇಸ್ಟ್ ಆಗುತ್ತೆ ಸಾಲಲ್ಲೇ. ಗೈಸ್ ನಾನೀಗ ಊಟ ಮಾಡಿಬಿಟ್ಟು ಆಯ್ತು, ಊಟ ಮಾಡೋದನ್ನು ತೋರಿಸ್ತೇನೆ. ഇതിൻ്റെ പേരെന്താണ്? ചോറിൻ്റെ പേരെന്താണ് സംഭവം? കുത്തരി. ಐ ಥಿಂಕ್ ನಮ್ಮಪ್ಪನಿಗೆ ಇದು ಭಾಳ ಇಷ್ಟ. ಸೊ ನೀವು ನೋಡ್ಬೋದು, ಇಲ್ಲಿ ಈ ಥರ ಇದೆ. ತುಂಬಾ ನಡ್ಕೊಂಡು ಬಂದ್ಬಿಟ್ಟು ಅಷ್ಟಾಗಿತ್ತು. അതല്ല, ഇത് കുറച്ച് യൂട്യൂബിലൊക്കെ വരും. അപ്പോൾ അങ്ങനെ ഇന്നെയും കൂടുതലായിപ്പോയി. എനർജിയൊക്കെ വരാൻ വേണ്ടി. നാട് വന്നിട്ട് മൈസൂർ ചാമരാനഗർ. അമ്മമ്മ ആദ്യം എന്നെ പേടിച്ചു പോയില്ലേ? ആരൊക്കെ ചാമരാജനഗർ ഡിസ്ട്രിക്ട്. ആ നരസീപുരം അടുത്തതാണ്. ನರಸೀಪುರದಿಂದ 10 ಕಿಲೋಮೀಟರ್ ಹಿಂದೆ. ಮೈಸೂರು ಆ ಕಡೆ ಈ ಕಡೆ ಎಲ್ಲ. ಓಕೆ ಗಾಯ್ಸ್, ನಾನೀಗ ಇಲ್ಲಿ ಊಟ ಮಾಡಿದೆ. ಸೊ ಇಲ್ಲಿ ತಾನೇ ಕುಕ್ಕ ಊಟ ಮಾಡಿದ್ದು. ಸೊ ಎಲ್ಲರೂ ಸೇರಿ ಕೊಟ್ಟರು. ಸೊ ನಾನೀಗ ಇವ್ರಿಗೆ ಸ್ವಲ್ಪ, ಈಗ ಎಲ್ಲ ಗೊತ್ತಲ್ಲ, ಮತ್ತೆ ಕೋವಿಡ್ ಬರೋ ಸಾಧ್ಯತೆಗಳಿದೆ. ಸೊ ನಾನೇನಾದರೂ ಪ್ರೊವೈಡ್ ಮಾಡಬೇಕು, ಇವ್ರು ನನಗೇನೋ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನು ಇವ್ರಿಗೆ ಏನಾದರೂ ಕೊಡಬೇಕಲ್ಲ. ಸೊ ಹಂಗಾಗಿ ಮಾರ್ಕ್ಸ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಇಲ್ಲಿದೆ. ಸೊ അമ്മൂമ്മയ്ക്കൊരു മാസ്ക് കേട്ടോ, പിന്നെ അമ്മക്കൊരു മാസ്ക്, പിന്നെ ചേച്ചിക്കൊരു മാസ്ക്. ഓക്കെ ബൈ. കാണാം. ഓക്കെ, മാസ്ക് ഉപയോഗപ്പെടൂലേ? ആ ശരിയാ, 4ാമത്തെ വേവ് വന്നു. ഞങ്ങളൊക്കെ ഈ കോവിഡിലൊക്കെ നല്ല പണിയെടുത്തിട്ടുണ്ട്. ഞങ്ങളൊക്കെ ഈ എന്ത് പറയും, ട്രയാസ് അങ്ങനെയൊക്കെ ഉണ്ടാവും, അതിലൊക്കെ പണിയെടുത്തിട്ടുണ്ട്. കോവിഡ് ടൈമിലൊക്കെ ഞങ്ങൾ മാത്രം ഇങ്ങനെ ചുറ്റി കറങ്ങിയിട്ട് ഉണ്ടായിരുന്നു. ആ ടൈമിൽ ഡിസ്ട്രിക്റ്റിൻ്റെ ഒരു ഇതാക്കിയിട്ട് പെർമിഷനൊക്കെ എടുത്തിട്ട് ഞങ്ങൾ കൊടുത്തിട്ടുണ്ടായിരുന്നു. സോ അതൊക്കെ പണിയെടുത്തിട്ടുണ്ട്. അപ്പോഴും അവരുടെ ഇപ്പോൾ കൂടിയിട്ട് ജോലി എടുത്തിട്ടുണ്ട്. അങ്ങനെയൊക്കെ ഉണ്ട് സംഭവം. അവിടെ ഞാനൊരു മാസ്റ്റർ ഓഫ് സോഷ്യൽ വർക്ക് എന്ന് പറയും. മാസ്റ്റർ ഓഫ് സോഷ്യൽ വർക്ക് MSW അറിയാം. MSW ഒരു മാസ്റ്റർ ഓഫ് കോഴ്സാണ് സംഭവം അത്. അപ്പോൾ അതാണ് ഞാൻ ചെയ്യുന്നത്. സോ അത് ചെയ്തിട്ട് ഞാനിങ്ങനെ ഒരു ഹെൽത്ത് ഡിപ്പാർട്ട്മെൻറ്റിൽ ജോലി എടുക്കാം. സോ ഇനി ടൗണിൽ പോയിട്ട് കുറച്ച് ചാർജൊക്കെ ചെയ്യാണ്ട്. ಚಾರ್ಜಕ್ಕೆ ചെയ്യണം. ಸೊ ನಡೆದು ನಾನು ಡ್ರಾಪ್ ചോദിക്കും, ಡ್ರಾಪ್ ಕೇಳ್ತೇನೆ, ಮತ್ತೆ ಅಲ್ಲಿಂದ ಮುಂದೆ ಹೋಗ್ತೇನೆ. ഓക്കെ താങ്ക് യു. ആ കുറച്ച് കാടുണ്ട്. ഓക്കെ 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 ബൈ.